ಈಗ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ಒಂದಾಗಿದ್ದಾರೆ. ಭಾರತೀಯ ಜನತಾ ಪಕ್ಷ ದೇವೇಗೌಡರು ಹೇಳಿದ್ರು ಒಂದ್ಸಾರಿ, ನನಗೆ ಜ್ಞಾಪಕ ಇದೆ ಇನ್ನೂ ಕೂಡ, ನಾನೇನಾದ್ರೂ ಮುಂದಿನ ದಿನದಲ್ಲಿ ಹುಟ್ಟಿದ್ರೆ ಮುಸಲ್ಮಾನರಾಗಿ ಹುಟ್ಟೇನೆ ಅಂತ ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರು? ಮುಂದಿನ ಜನ್ಮದಲ್ಲಿ ಏನಾದ್ರು ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನರಾಗಿ ಹುಟ್ಟುತ್ತೇನೆ. ಮತ್ತು ಕೋಮುವಾದಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಕೃಷ್ಣ ದೇವೇಗೌಡ್ರೆ ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಕಳಿಸ್ತೇನೆ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾದಳ ಸೆಕ್ಯುಲರ್ ಜಾತ್ಯಾತೀತ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಆ ಜಾತ್ಯಾತೀತ ತಗಲಾಕ್ಬಿಡಿ. ಯಾವುದೇ ನೈತಿಕ ಹಕ್ಕಿಲ್ಲ. ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಪಕ್ಷವನ್ನ ಮುಗಿಸ್ತಾ ಇದ್ರೆ ಮುಗಿಕ್ಬೇಕ ನಿಮ್ಮ ಪಕ್ಷಕ್ಕೆ. ನಾವು ಕಾಂಗ್ರೆಸ್ನಲ್ಲಿದ್ದೀವಿ, ನೀವು ಒಂದು ರಾಜಕೀಯ ಪಕ್ಷ, ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ. ಕಳೆದ ಚುನಾವಣೆಯಲ್ಲಿ 19 ಜನ ಗೆದ್ದಿದ್ದೀವಿ. ನಾವು ನಿಮ್ಮನ್ನ ಮುಟ್ಟಿಕ್ಕಾಗತ್ತಾ? ಚುನಾವಣಾ ಕಣದಲ್ಲಿ ನಿಮ್ಮನ್ನು ಸೋಲಿಸಲಿಕ್ಕೆ, ಬಿಜೆಪಿಯನ್ನು ಸೋಲಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಕಳೆದ ಚುನಾವಣೆಯಲ್ಲಿ ಮಾಡಿದ್ದು. ಈ ರಾಜ್ಯದ ಜನರ ಆಶೀರ್ವಾದದಿಂದ 136 ಸ್ಥಾನಗಳನ್ನ ಗೆದ್ದು ಇವತ್ತು ಸರ್ಕಾರ ಬಂದಿದ್ದೇವೆ. 136 ಸ್ಥಾನಗಳು. ನನಗನ್ಸುತ್ತೆ ಬಿಜೆಪಿಯವರು ರೋಗಿತನದ ಮಾತುಗಳನ್ನ ಆಡ್ತಾರೆ. ಏನಪ್ಪ ಹೇಳ್ತಾರೆ, ಇದು ಒಂದಾದ ಮೇಲೆ ನಾವು 28ಕ್ಕೆ 28 ಗೆಲ್ತೀವಿ. ಅದು ಸಾಧ್ಯನಾ? ಕಾಂಗ್ರೆಸ್ ಪಕ್ಷ ಈ ಸಾರಿ ಕನಿಷ್ಠ 20 ಸ್ಥಾನಗಳನ್ನ ಲೋಕಸಭೆಗಳಿಗೆ ಕಳಿಸಿಕೊಡ್ತೇವೆ, ನೀವು ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥ ನಂಬಿಕೆ ನಿಮಗಿದೆ. ಯಾರು ಉಪಕಾರ ಮಾಡ್ತೀರ ಅವರನ್ನ ಮರಿತೀರಾ? ಇವ್ರೇನ್ ಮಾಡಿದ್ರು? ಬಿಜೆಪಿ ಅವ್ರು ಏನ್ ಮಾಡಿದ್ರು? ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ? ಈ ನರೇಂದ್ರ ಇವರು ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ, ಯಾರವ್ರ ಹೆಸರು? ಬರೀ ಸುಳ್ಳೆ ಹೇಳೋದು ಬಿಜೆಪಿ. ಇನ್ನೊಂದು ಅದರ ಅನ್ವರ್ಥ ನಾಮ ಏನಪ್ಪಾ ಅಂದ್ರೆ ಸುಳ್ಳಿನ ಪಾರ್ಟಿ. ಇನ್ನೊಂದು ಅನ್ವರ್ಥ ನಾಮ ಸುಳ್ಳಿನ ಪಾರ್ಟಿ. ನಾನು ಅದಕ್ಕೆ ಹೇಳಿದೆ, ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ, ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳಿದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಬಂದಿರಲಿಲ್ಲ. ಏನಾಯ್ತು? 15 ಲಕ್ಷ ನಿಮ್ಗೆಲ್ಲ ನಿಮ್ ಜೇಬ್ಗೆ ಹಾಕ್ಕೊಡ್ತೀವಿ ಅಂತಂದ್ರು ಕೊಟ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಕೊಟ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಅಚ್ಚೇ ದಿನ ಹೆಂಗೆ ಅಂತಂದ್ರು ಬಂತ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರ, ಸಬ್ಕಾ ಸಾಥ್ ಅಂತ ಆಯ್ತಾ? ಯತ್ನಾಳ್ ಹೇಳ್ತಾರೆ,